ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಅನುಗ್ರಹಿಸೋಣವಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ನಾವು ಈ ತಿಂಗಳು ವಿಜ್ಞಾಪನೆ ಸೇವೆ ಎನ್ನುವಂಥ ವಿಷಯದ ಮೇಲೆ ಇರುವಂಥ ಸತ್ಯವೇದದ ವಾಕ್ಯಗಳನ್ನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರಿಯ ವೀಕ್ಷಕರೇ, ತಾವು ಕಳೆದ ವರ್ಷದಿಂದ ಮೊದಲುಗೊಂಡು ಈ 2026 ಜನವರಿ ತಿಂಗಳು ನೀವು ನಮ್ಮೊಂದಿಗೆ ಅನೇಕ ವಿಧದಲ್ಲಿ ಸಹಕರಿಸಿದಿರಿ. ನಿಮ್ಮ ಅನಿಸಿಕೆಗಳನ್ನು ಅನೇಕ ವಿಧದಲ್ಲಿ ನಮ್ಮ ಮುಂದೆ ವ್ಯಕ್ತಪಡಿಸಿದಿರಿ. ನಿಮ್ಮಿಂದ ನಮಗೆ ದೊರಕಿದ ಸಕಲ ಉತ್ತೇಜನಕ್ಕಾಗಿ ದೇವರಿಗೆ ಸ್ತೋತ್ರ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ತಾವು ಈ ವಾಕ್ಯ ಬೋಧನೆಗಳನ್ನು ಇತರರಿಗೆ ಸಿಕ್ಕುವಂತೆ ನೀವು ಇದರ ಲಿಂಕನ್ನು, ಯೂಟ್ಯೂಬ್ ಲಿಂಕನ್ನು ಇತರರೊಂದಿಗೆ ನೀವು ಶೇರ್ ಮಾಡಿರಿ ಮತ್ತು ಮತ್ತೊಬ್ಬರು ಇದನ್ನು ವೀಕ್ಷಿಸುವಂತೆ ಉತ್ತೇಜಿಸಿರಿ. ಮತ್ತು ಈ ವಾಕ್ಯಗಳೊಂದಿಗೆ ಕರ್ತನು ನಿಮ್ಮನ್ನು ಆಶೀರ್ವದಿಸುವಲ್ಲಿ ಇದು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸಭೆಗೂ ಇದು ದೊಡ್ಡ ಆಶೀರ್ವಾದವಾಗಿ ಪರಿಣಮಿಸಲಿ. ನಾವು ಇದನ್ನು ಆರಂಭಿಸುವಂಥ ವಿಷಯ ವಿಜ್ಞಾಪನೆ ಸೇವೆ. ಇದರಲ್ಲಿ ಈ ದಿನಕ್ಕೆ ನಾವು ಧ್ಯಾನಿಸಲಿಕ್ಕಿರುವಂಥ ದೇವರ ವಾಕ್ಯದ ಭಾಗ 1 ತಿಮೋಥಿ 2ನೇ ಅಧ್ಯಾಯ 1ನೇ ವಚನ. 1 ತಿಮೋಥಿ 2ನೇ ಅಧ್ಯಾಯ 1ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ: ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಈ ವಾಕ್ಯಗಳನ್ನು ನಾವು ಗ್ರಹಿಸಲಿಕ್ಕೆ ಶಕ್ತರಾಗುವಂತೆ ಕರ್ತನು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಮತ್ತು ಸಾಮರ್ಥ್ಯವನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿಜ್ಞಾಪನೆ ಸೇವೆ ಕ್ರಿಸ್ತನ ಸಭೆಗೆ ಕೊಡಲ್ಪಟ್ಟ ಒಂದು ಬಹಳ ಪ್ರಾಮುಖ್ಯವಾದ ಸೇವೆ. ಸತ್ಯವೇದದ ಉದ್ದಕ್ಕೂ ದೇವರು ಈ ಸೇವೆಯನ್ನು ನಮಗೆ ಆಗಾಗ್ಗೆ ಜ್ಞಾಪಿಸ್ತಲೇ ಆತನು ಬರ್ತಾನೆ. ವಿಜ್ಞಾಪನ ಸೇವೆಯನ್ನು ಮಾಡುವಂತೆ ಆತನು ನಮ್ಮನ್ನು ಉತ್ತೇಜಿಸಲು, ಪ್ರೇರೇಪಿಸಲು ಮತ್ತು ನಾವು ಅದರಲ್ಲಿ ಹೇಗೆ ತೊಡಗಿಕೊಳ್ಳಬೇಕೆನ್ನುವುದಕ್ಕೆ ಅನೇಕ ಸಂಗತಿಗಳ ಮೂಲಕ ನಮಗೆ ವಿವರಿಸ್ತಾ ಆತನು ಬರ್ತಾನೆ. ವಿಜ್ಞಾಪನೆ ಎನ್ನುವಂಥ ಈ ವಿಚಾರವನ್ನು ಒಂದು ವೇಳೆ ಬೇರೆ ಪದಗಳಲ್ಲಿ ನಾವು ಗ್ರಹಿಸುವುದಾದರೆ ಪರಾರ್ಥ ಪ್ರಾರ್ಥನೆ ಎನ್ನುವಂಥ ಮತ್ತೊಂದು ಪದವು ಬಳಕೆಯಲ್ಲಿದೆ. ಅದರ ಅರ್ಥ ಪರಾರ್ಥ, ಇತರರ ಕ್ಷೇಮಕ್ಕಾಗಿ, ಇತರರ ಒಳಿತಿಗಾಗಿ ಮಾಡತಕ್ಕ ಪ್ರಾರ್ಥನೆ. ಇದರ ಅವಶ್ಯಕತೆ ಇದೆ. ಕ್ರಿಸ್ತನ ಸಭೆಗಾಗಿ, ಕ್ರಿಸ್ತನ ಸಭೆಯಲ್ಲಿ ಅಂಗಗಳಾಗಿರುವಂಥ ನಮ್ಮ ಒಬ್ಬೊಬ್ಬರಿಗೂ ಇದು ಬಹಳ ಪ್ರಾಮುಖ್ಯವಾಗಿ ದೇವರಿಂದ ಕೊಡಲ್ಪಟ್ಟ ವಿಷಯ. ಇವುಗಳಲ್ಲಿ ನಮಗೆ ಮುಖ್ಯವಾಗಿ ಗೊತ್ತಾಗಬೇಕು. ಇದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದಕ್ಕೆ ನಮಗೆ ಮೊದಲ ಮಾದರಿ. ನಂತರದಲ್ಲಿ ಸತ್ಯವೇದದಲ್ಲಿ ಕಾಣುವಂಥ ಮೂಲಪಿತೃಗಳು, ಪ್ರವಾದಿಗಳು, ಯಾಜಕರು, ಅರಸರು, ನಂತರದಲ್ಲಿ ಅಪೋಸ್ತಲರು, ಹೀಗೆ ಅನೇಕರ ಮುಖಾಂತರ ದೇವರು ಈ ವಿಜ್ಞಾಪನೆ ಸೇವೆಯ ಮಹತ್ವವನ್ನು ನಮಗೆ ಮಾತನಾಡ್ತಾ ಆತನು ಬಂದಿದ್ದಾನೆ. ಇಲ್ಲಿ ಕ್ರಿಸ್ತನ ಸಭೆಗಾಗಿ ಬರೆಯಲ್ಪಟ್ಟ ಮಾತು, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಇಲ್ಲಿ ಈ ಒಂದು ಅಪ್ಪಣೆಯನ್ನು ಬೋಧನೆಯಾಗಿ ನಮ್ಮ ಮುಂದೆ ದೇವರು ಇಟ್ಟಿದ್ದಾನೆ. ಅಪೊಸ್ತಲನಾದ ಪೌಲನ ಮುಖಾಂತರ ದೇವರು ಇದನ್ನು ಬರೆಸಿಟ್ಟಿದ್ದಾನೆ. ಹಾಗಾಗಿ ಆತನು ಹೇಳ್ತಾನೆ ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ನಾವು ವಿಜ್ಞಾಪಿಸಲೇಬೇಕು. ಆತನು ಕಾರಣ ಹೇಳ್ತಾನೆ. 2ನೇ ವಚನಕ್ಕೆ ಬರುವಾಗ, ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಒಂದು ವೇಳೆ ಇದನ್ನು ಬರೆದಂಥ ಪೌಲನಿಗೆ ಅವನ ಹಿಂದಿನ ಜೀವಿತದ ನಂತರ ಆತನು ಬದಲಾದಾಗ ಉಂಟಾದ ಕೆಲವೊಂದು ಬದಲಾವಣೆಗಳ ಅರಿವು ಸ್ಪಷ್ಟವಾಗಿದೆ ಎಂಬುದಾಗಿ ನಾವು ನಂಬಲಿಕ್ಕೆ ಸಾಧ್ಯ. ಒಂದು ವೇಳೆ ಅಪೊಸ್ತಲ ಕೃತ್ಯ 7, 8, 9 ಅಧ್ಯಾಯಗಳಲ್ಲಿ ಆತನು ಆ ಕಾಲದ ಉಗ್ರವಾದಿಯಂತೆ ನಡ್ಕೊಳ್ಳುತ್ತಿರುವಾಗ ಕ್ರಿಸ್ತನ ನಂಬಿಕೆಯಲ್ಲಿರುವವರನ್ನು ಆತನು ಹಿಂಸಿಸುತ್ತಲೂ, ಬಂಧಿಸುತ್ತಲೂ, ಕೊಲ್ಲುತ್ತಲೂ, ಬೆದರಿಸುತ್ತಲೂ ಇದ್ದಂಥ ಆ ಕಾಲದಲ್ಲಿ ಹೇಗೆ ಸಭೆ ನರಳಾಡಿದೆ, ಹಿಂಸೆಯು ವಿಪರೀತವಾದಾಗ ಯೆರೂಸಲೇಮಿನಲ್ಲಿದ್ದಂಥ ದೇವಜನರು, ಭಕ್ತರು, ಶಿಷ್ಯ ಮಂಡಳಿ ಹೇಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಚದುರಿದ್ದಾರೆ. ನಂತರದಲ್ಲಿ 9ನೇ ಅಧ್ಯಾಯಕ್ಕೆ ಬರುವಾಗ ಆತನು ದಮಸ್ಕದ ಕಡೆಗೆ ಆತನು ದಾಪುಗಾಲು ಹಾಕಿದಾಗ ದೇವರು ಆತನನ್ನು ಸಂಧಿಸ್ತಾನೆ. ಈಗ ಆತನು ಯೇಸುವಿನ ಸ್ವರವನ್ನು ಕೇಳಿ ಆ ಬೆಳಕನ್ನು ಕಂಡು ಕಣ್ಣು ಕಾಣದ ಸ್ಥಿತಿಯಲ್ಲಿ ದಮಸ್ಕದ ನೆಟ್ಟನ ಬೀದಿ ಎನ್ನುವಂಥ ಆ ಬೀದಿಯ ಒಂದು ಮನೆಯಲ್ಲಿ ಆತನು ಕಣ್ಣು ಕಾಣದ ಸ್ಥಿತಿಯಲ್ಲಿ ಇರುವಾಗ ದೇವರು ನೇರವಾಗಿ ಅನನೀಯ ಎನ್ನುವಂಥ ಭಕ್ತನ ಬಳಿಗೆ ಹೋಗಿ ದೇವರು ಮಾತನಾಡ್ತಾನೆ. ಹಾಗಾದ್ರೆ ದೊಡ್ಡ ಪ್ರಶ್ನೆ ಬರ್ತದೆ, ದೇವರು ಯಾಕೆ ಅನನೀಯ ಬಳಿಗೆ ಮಾತನಾಡಿದ?
ಒಂದು ವೇಳೆ ಈಗಿನ ಈ ವಚನವನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳುವುದಾದರೆ, ಒಂದು ವೇಳೆ ಅನನೀಯ ಅವರಿಗೆ ಸುಖ ಸಮಾಧಾನವಾಗುವುದಕ್ಕಾಗಿ ಒಂದು ವೇಳೆ ವಿಪರೀತವಾಗಿ ಪೌಲನ ಪರಿವರ್ತನೆಗಾಗಿ ಪ್ರಾರ್ಥಿಸಿರ್ಲಿಕ್ಕೂ ಸಾಧ್ಯ. ಅವನಿಗಾಗಿ ಪ್ರಾರ್ಥಿಸಿದ ಮನುಷ್ಯನ ಬಳಿಯೇ ದೇವರು ಅವನನ್ನು ಸಂಧಿಸಿ ಅನನೀಯನಿಗೆ ಹೇಳ್ತಾನೆ, ನೀನು ಹೋಗಿ ಅವನ ಮೇಲೆ ಕೈಗಳನ್ನಿಡು. ಅವನು ಪವಿತ್ರಾತ್ಮ ಭರಿತನಾಗುವುದಕ್ಕೂ ಅವನ ಕಣ್ಣು ಕಾಣುವುದಕ್ಕೂ ನೀನು ಅವನಿಗಾಗಿ ಪ್ರಾರ್ಥಿಸು. ಇದನ್ನು ಈ ಘಟನೆ ಆದ ಮೇಲೆ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದ 31ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆದದೆ. ಆ ವಚನ ಒಂದು ಪ್ರಾಮುಖ್ಯವಾದ ವಚನ ಪೌಲನ ಮಾರ್ಪಾಟಾದ ಮೇಲೆ ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಿಂದ ಸಭೆಯು ಸಮಾಧಾನ ಹೊಂದಿತ್ತು. ಹಾಗಾದರೆ ಪೌಲನ ಅಟ್ಟಹಾಸದಲ್ಲಿ ಮೆರೆಯುವಾಗ ಸೌಲನಾಗಿ ಸಭೆಯಲ್ಲಿ ಸಮಾಧಾನ ಕಾಣಲಿಲ್ಲ. ಅವನು ಮಾನಸಾಂತರ ಹೊಂದಿದ ಮೇಲೆ ಸಮಾಧಾನ ಬಂತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮದಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ಪ್ರೇರೆ, ಹಾಗಾದರೆ ಯಾವ ಕಾರಣಕ್ಕೆ ಇತರರಿಗಾಗಿ ಪ್ರಾರ್ಥಿಸಬೇಕು? ನಮಗೆ ಸುಖ ಸಮಾಧಾನ ಉಂಟಾಗಿ ನಾವು ಪೂರ್ಣ ಭಯಭಕ್ತಿಯಿಂದ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ನಾವು ನಮ್ಮ ಅರಸುಗಳಿಗಾಗಿ, ನಮ್ಮ ಅಧಿಕಾರಿಗಳಿಗಾಗಿ ವಿಜ್ಞಾಪನೆಗಳನ್ನ ಮಾಡಬೇಕು ಮತ್ತು ಎಲ್ಲ ಮನುಷ್ಯರಿಗೂ ಪ್ರಾರ್ಥಿಸಬೇಕೆನ್ನುವಂಥ ಒಂದು ಅಪ್ಪಣೆ ಕ್ರಿಸ್ತನ ಸಭೆಗೆ ದೇವರು ಕೊಟ್ಟಿದ್ದಾನೆ. ಇದರಲ್ಲಿ ಇದು ನನ್ನ ಜವಾಬ್ದಾರಿ ಎಂಬುದಾಗಿ ಯಾರೊಬ್ಬರು ನುಣಿಸಿಕೊಳ್ಳಲು ಸಾಧ್ಯವಿಲ್ಲ. ವಾಕ್ಯ ಕೇಳ್ತಿರುವಂಥ ನಿನಗೆ ದೇವರು ಈ ಜವಾಬ್ದಾರಿ ಕೊಟ್ಟಿದ್ದಾನೆ, ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾನೆ. ಅನುದಿನದ ಇದಾಗ್ತದೆ. ನಮ್ಮ ಕಣ್ಣೆದುರು ಪ್ರಾರ್ಥಿಸಲಿಕ್ಕೆ ಕಾರಣ ಇರುವಂಥ ಪ್ರತಿ ವ್ಯಕ್ತಿಗಳನ್ನ ಕಾಣುವಾಗ ಎಲ್ಲರಿಗಾಗಿ ಪ್ರಾರ್ಥಿಸುವಂಥ ಒಂದು ಆದ್ಯ ಕರ್ತವ್ಯ ನಮಗಿದೆ. ಪ್ರಿಯರೇ, ಈ ತಿಂಗಳು ಇದರ ಕುರಿತಾಗಿ ನಾವು ಹೆಚ್ಚಾಗಿ ಕಲಿಯುವುದಕ್ಕೆ ದೇವರಾತ್ಮನ ಬಲಪಡಿಸಲಿ. ಇದರ ವಿವಿಧ ಆಯಾಮಗಳನ್ನ ಕಲಿಯುವುದಕ್ಕೆ ದೇವರು ನಮ್ಮನ್ನು ಬಲಪಡಿಸಲಿ. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿನ್ನ ಸನ್ನಿಧಿಗೆ ಬಂದು ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆ ಮಾಡಬೇಕೆಂಬುದಾಗಿ ಹೇಳಿದ್ದಿ. ಕರ್ತನ ನಮಗೆ ಸುಖ ಸಮಾಧಾನ ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ, ಎಲ್ಲ ಅಧಿಕಾರಿಗಳಿಗಾಗಿ ವಿಜ್ಞಾಪನೆ ಮಾಡಬೇಕು ಎಂಬುದಾಗಿ ನಮ್ಮನ್ನು ಕಡ್ಡಾಯಪಡಿಸ್ತಿದ್ದೆ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಕ್ರಿಸ್ತನ ಸಭೆಗೆ ಜವಾಬ್ದಾರಿ ಕೊಟ್ಟಿದ್ದಿ. ಕ್ರಿಸ್ತನ ಸಭೆಯಲ್ಲಿ ಅಂಗಗಳಾಗಿರುವಂಥ ನಮಗೆ ಈ ಜವಾಬ್ದಾರಿ ಕೊಟ್ಟಿದ್ದಿ. ಕರ್ತನಾದ ಯೇಸು ಕ್ರಿಸ್ತನೇ, ನೀನೇ ಇದಕ್ಕೆ ಮಾದರಿಯಾಗಿದ್ದಿ. ಅಪ್ಪ, ನಿನ್ನನ್ನು ಅನುಸರಿಸಿದ ಭಕ್ತರನ್ನು ನಮ್ಮ ಎದುರಿರಿಸಿದ್ದಿ. ಕರ್ತನೆ, ಈ ಕಾಲಕ್ಕೆ ವಿಜ್ಞಾಪಿಸಬೇಕಾದ ನಮ್ಮನ್ನು ಕರ್ತನೆ ನಮ್ಮ ಪವಿತ್ರಾತ್ಮನಿಂದ ವಿಜ್ಞಾಪಿಸುವ ಆತ್ಮನಿಂದ ತುಂಬಿಸು. ಕರ್ತನೆ, ಈ ಕಾರ್ಯದಲ್ಲಿ ನಾವು ಯಶಸ್ಸು ಕಾಣಲಿಕ್ಕಾಗುವಂತೆ, ಪ್ರಾರ್ಥನೆಗಳಿಗೆ ಉತ್ತರವನ್ನು ಕಾಣಲಿಕ್ಕಾಗುವಂತೆ ಕರ್ತನೆ, ನಾವು ಎಡಬಿಡದೆ ಪ್ರಾರ್ಥಿಸುವುದಕ್ಕೂ ಅನುದಿನವೂ ಪ್ರಾರ್ಥಿಸುವುದಕ್ಕೂ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈ ಕ್ಷೇತ್ರದಲ್ಲಿ ನಮ್ಮನ್ನು ನಂಬಿಕಸ್ಥರನ್ನಾಗಿಯೂ ಜಯಶಾಲಿಗಳನ್ನಾಗಿಯೂ ನಮ್ಮನ್ನು ಆಶೀರ್ವದಿಸಪ್ಪ. ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.